ಇಂದು ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಂದು ಮಾತನ್ನ ಹೇಳ್ತಾರೆ. ನಾನು ಪಕ್ಷದ ವಿರೋಧವಾಗ್ಲಿ ನಾನು ಎಲ್ಲೂ ಮಾತಾಡಿಲ್ಲ, ಆದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧ ನನ್ನ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇರೋದು ಅಂತೇಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ನಾನು ಎಲ್ಲೂ ಪಾಲ್ಗೊಂಡಿಲ್ಲ, ಮೋದಿ ಅವರ ಕುಟುಂಬ ರಾಜಕಾರಣದ ವಿಚಾರವನ್ನ ಇಟ್ಟುಕೊಂಡು ನಾನು ಇಲ್ಲಿ ಮುಂದುವರಿತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಚುನಾವಣೆ ಬರಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣದ ವಿಚಾರವನ್ನ ಪ್ರಸ್ತಾಪ ಮಾಡಿ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ರು, ಅದು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಇದನ್ನೇ ಇಲ್ಲಿ ಯತ್ನಾಳ್ ಅವರು ಕೂಡ ಮುಂದುವರೆಸಿದ್ರು. ನಮ್ಮದೇ ಪಕ್ಷದಲ್ಲಿದ್ದಾರೆ, ಇಲ್ಲೇ ಕುಟುಂಬ ರಾಜಕಾರಣ ನಡೀತಾ ಇದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿಲ್ಲ, ಕಾರ್ಯಕರ್ತರು ಇಬ್ಬಾಗ ಆಗುವಂತ ಕೆಲಸಗಳಾಗ್ತಾ ಇದೆ ಅಂತೇಳಿ ಒಂದಷ್ಟು ಉದ್ದ ಒಂದು ಪತ್ರವನ್ನ ನೋಟಿಸ್ ಕೊಟ್ಟಿದ್ರಲ್ಲ ಯತ್ನಾಳ್ ಅವ್ರಿಗೆ, ಆ ನೋಟಿಸ್ ಉತ್ತರವನ್ನ ಕೊಟ್ಟಿದ್ರು. ಅದಾದ ಬಳಿಕ ಬಿಜೆಪಿ ವರಿಷ್ಠರು ಉಚ್ಚಾಟನೆಯನ್ನ ಕೂಡ ಮಾಡಿದ್ರು. ಉಚ್ಚಾಟನೆ ಮಾಡಿದ ಬಳಿಕ ನೋಡಿ, ನಿನ್ನೆ ಎಲ್ಲ ಸಭೆ ಸೇರ್ತಾರೆ ಬೆಂಗಳೂರಲ್ಲಿ, ರೆಬಲ್ಸ್ ಎಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಮಾತಾಡಬೇಡಿ, ಈ ಮಾತುಗಳಿಂದಲೇ ಇವತ್ತು ನಿಮ್ಮ ಈ ಒಂದು ಸ್ಥಿತಿಗೆ ಬಂದಿರೋದು ಅಂತೇಳಿ ಒಂದು ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ರಂತೆ ಅನ್ನೋ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಇಷ್ಟಾದ್ರೂ ಯಡಿಯೂರಪ್ಪ ಅವರ ಮೇಲೆ ಯತ್ನಾಳ್ ಅವರು ಕೆಂಡ ಕಾರ್ತಾರೆ. ಇವತ್ತು ಮಹಾಸ್ವಾರ್ಥಿ, ಮಹಾಭ್ರಷ್ಟ ಅಂತೇಳಿ BS ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಇದೆಯಲ್ಲ, ಇಲ್ಲಿ ನಿಲ್ಲೋದಿಲ್ಲ, ಇನ್ನು ಮುಂದುವರಿಯುತ್ತೆ. ಅಪ್ಪ ಮಕ್ಕಳಿಗೆ ಮಣೆ ಹಾಕಿದ್ರೆ ಹಿಂದೂಗಳು ವಿಮುಖರಾಗ್ತಾರೆ, ಇದರಿಂದ ಕಾಂಗ್ರೆಸ್ಗೆ ಲಾಭ ಅಂತೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ಅಂದ್ರೆ ನಾವು ಹೊರಗಡೆ ಹೋಗಿ ಬೇರೆ ಪಕ್ಷವನ್ನ ಕಟ್ಟಿದ್ರು ಕೂಡ ಅದು ಹಿಂದೂ ಕಾರ್ಡ್ ಅನ್ನ ಪ್ಲೇ ಮಾಡೇ ಮಾಡ್ತಾರೆ. ಹಾಗೆ ಹಿಂದೂ ಕಾರ್ಡ್ ಅನ್ನ ಪ್ಲೇ ಮಾಡಿದಾಗ ಒಂದಷ್ಟು ಜನ ಸ್ಪ್ಲಿಟ್ ಆಗ್ತಾರೆ. ಹಾಗೆ ಸ್ಪ್ಲಿಟ್ ಆದವರಲ್ಲಿ ಕೆಲವರು ಕಾಂಗ್ರೆಸ್ ಹತ್ರ ಕೂಡ ಮುಖ ಮಾಡುವಂತಹ ಸಾಧ್ಯತೆ ಇರುತ್ತೆ, ಅವರಿಗೆ ಲಾಭ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯತ್ನಾಳ್ ಅವರು ಸಂದೇಶವನ್ನ ಕೊಟ್ಟಿರೋದು. ಅಲ್ಲಿಗೆ ಮತ್ತೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಕೆಂಡ ಕಾರ್ತಾರೆ. ಆದ್ರೆ ವಿಜೇಂದ್ರ ಅವರನ್ನ ಪ್ರತಿಕ್ರಿಯೆ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ, ಅವರನ್ನ ಉಚ್ಚಾಟನೆ ಮಾಡೋದ್ರ ಹಿಂದೆ ನಮ್ದೇನು ಪಾತ್ರ ಇಲ್ಲ ಅಂತೇಳಿ ಸ್ಪಷ್ಟನೆ ಕೂಡ ಕೊಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು. ಯಾಕೆಂದ್ರೆ ತನ್ನ ಉಚ್ಚಾಟನೆಯ ಹಿಂದೆ ಪಿತೂರಿ ಮಾಡಿರೋದು ವಿಜೇಂದ್ರ ಅವರು ಅಂತೇಳಿ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಈ ಪ್ರಶ್ನೆ ಮಾಡಿದಾಗ ಅವರು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರಲ್ಲ, ಅದು ಸಂಭ್ರಮ ಪಡುವಂತದ್ದಲ್ಲ ಅಂತೇಳಿ ವಿಜೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತಿದ್ದುವ ಕೆಲಸವನ್ನ ಮಾಡಿದಂತ ಬಿಜೆಪಿ ಹೈಕಮಾಂಡ್ ಅಂತ ಉತ್ತರ ಕೊಡ್ತಾರೆ. 1 ವರ್ಷದಿಂದ ಯಡಿಯೂರಪ್ಪ ಅವರಿಗೆ ಅಪಮಾನ ಮಾಡ್ಕೊಂಡ್ಬಂದ್ರು, ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ್ದು ಯಾರು? ಯಡಿಯೂರಪ್ಪ ಅವರು. ಹಲವು ಹಿರಿಯರ ಜೊತೆ ಸಂಘಟನೆಗೆ ಸತತವಾಗಿ ಶ್ರಮ ಪಟ್ಟಂತವರು BS ಯಡಿಯೂರಪ್ಪ ಅವರು. ಆದ್ರೂ ಯಡಿಯೂರಪ್ಪ ಅವರ ಮೇಲೆ ಇಲ್ಲ ಸಲ್ಲದ ಟೀಕೆಗಳನ್ನ ಮಾಡ್ತಿದ್ದಾರೆ. ಇಷ್ಟಾದ್ರೂ ಹೈಕಮಾಂಡ್ ಮೇಲೆ ಒತ್ತಡವನ್ನು ನಾನು ಹೇರಿಲ್ಲ, ಬದಲಾಗಿ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶಾಸಕರ ಭೋಜನ ಕೂಟಕ್ಕೂ ಯತ್ನಾಳ್ಗೆ ಆಹ್ವಾನವನ್ನ ಕೊಟ್ಟಿದ್ವೆ. ಅವರ ವಯಸ್ಸು, ಅನುಭವದಲ್ಲಿ ನಾನು ಚಿಕ್ಕವನು, ಎಲ್ಲ ಅವಲೋಕಿಸಿಯೇ ಹೈಕಮಾಂಡ್ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ, ಇದು ಅವರ ನಿರ್ಧಾರವೇ ಹೊರತು ನನ್ನದಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅವರ ಸಸ್ಪೆಂಡ್ ಆಗೋದಕ್ಕೆ ಕಾರಣಕರ್ತರು ನಾನಲ್ಲ ಅಂತ ಹೇಳಿದ್ದಾರೆ, ಯಡಿಯೂರಪ್ಪ ಅವರಲ್ಲಿ ಕಾರಣಕರ್ತರಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೂಡ ಕಿವಿ ಮಾತನ್ನ ಹೇಳ್ತಾರೆ. ನೋಡಿ, ಎಷ್ಟು ಸಮಾಧಾನವಾಗಿರ್ತಾರೋ ಅಷ್ಟೇ ಒಳ್ಳೇದು, ಸಮಾಧಾನದಿಂದ ಇರಬೇಕು, ಅವಾಗ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ವಾಪಸ್ ಬರೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅವರು ನಡವಳಿಕೆಯನ್ನ ಬದಲಿಸಿಕೊಳ್ಬೇಕು, ಆಗ ಮಾತ್ರ ಅವರು ವಾಪಸ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಧೋರಣೆಯನ್ನ ಬದಲಿಸೋದಕ್ಕೆ ಯತ್ನಾಳ್ ಅವರಿಗೆ ಈ ರೀತಿಯಾಗಿ ವಿ ಸೋಮಣ್ಣ ಅವರು ಸಲಹೆ ಕೊಟ್ಟಿದ್ದಾರೆ. ಆದರೆ ಈ ಸಲಹೆಯನ್ನ ಯಾವ ರೀತಿಯಾಗಿ ಯತ್ನಾಳ್ ಅವರು ಸ್ವೀಕಾರ ಮಾಡ್ತಾರೆ ಅನ್ನೋದು ಕಾದ್ ನೋಡಬೇಕು. ಹೇಳಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವ್ರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನೇರವಾಗಿ ಯತ್ನಾಳ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಉಚ್ಚಾಟನೆ ವಾಪಸ್ ತಗೋಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಹಿಂದುತ್ವ ಪರ ಗಟ್ಟಿ ಧ್ವನಿ ಎತ್ತುವಂತಹ ಶಾಸಕರಲ್ಲಿ ಯತ್ನಾಳ್ ಅವರು ಯಾವಾಗ್ಲೂ ಕೂಡ ಮುಂದೆ ಇರ್ತಾರೆ. ಅವರ ಉಚ್ಚಾಟನೆ ಸರಿಯಲ್ಲ, ಅದನ್ನ ಹಿಂಪಡೆದುಕೊಳ್ಬೇಕು ಅಂತೇಳಿ
ನಾವು ಬಿಜೆಪಿ ಹೈಕಮಾಂಡ್ಗೆ ಅಂದ್ರೆ ಬಿಜೆಪಿ ವರಿಷ್ಠರಿಗೆ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನಾಳೆ ಹಬ್ಬ ಇದೆ, ನಾಡ್ದು ರಜಾ ಇರುತ್ತೆ. ಅದಾದ ಬಳಿಕ ಏನೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ, ಏನೆಲ್ಲ ಟ್ವಿಸ್ಟ್ ಆಗುತ್ತೆ, ಎಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮುಂದೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಂದು ಮಾತನ್ನ ಹೇಳ್ತಾರೆ. ನಾನು ಪಕ್ಷದ ವಿರೋಧವಾಗ್ಲಿ ನಾನು ಎಲ್ಲೂ ಮಾತಾಡಿಲ್ಲ, ಆದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧ ನನ್ನ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇರೋದು ಅಂತೇಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ನಾನೆಲ್ಲೂ ಪಾಲ್ಗೊಂಡಿಲ್ಲ, ಮೋದಿ ಅವರ ಕುಟುಂಬ ರಾಜಕಾರಣದ ವಿಚಾರವನ್ನ ಇಟ್ಟುಕೊಂಡು ನಾನು ಇಲ್ಲಿ ಮುಂದುವರಿತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಚುನಾವಣೆ ಬರಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣದ ವಿಚಾರವನ್ನ ಪ್ರಸ್ತಾಪ ಮಾಡಿ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ರು, ಅದು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಇದನ್ನೇ ಇಲ್ಲಿ ಯತ್ನಾಳ್ ಅವರು ಕೂಡ ಮುಂದುವರೆಸಿದ್ರು. ನಮ್ಮದೇ ಪಕ್ಷದಲ್ಲಿದ್ದಾರೆ, ಇಲ್ಲೇ ಕುಟುಂಬ ರಾಜಕಾರಣ ನಡೀತಾ ಇದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿಲ್ಲ, ಕಾರ್ಯಕರ್ತರು ಇಬ್ಬಾಗ ಆಗುವಂತ ಕೆಲಸಗಳಾಗ್ತಾ ಇದೆ ಅಂತೇಳಿ ಒಂದಷ್ಟು ಉದ್ದ ಒಂದು ಪತ್ರವನ್ನ ನೋಟಿಸ್ ಕೊಟ್ಟಿದ್ರಲ್ಲ ಯತ್ನಾಳ್ ಅವರಿಗೆ, ಆ ನೋಟಿಸ್ ಉತ್ತರವನ್ನ ಕೊಟ್ಟಿದ್ರು. ಅದಾದ ಬಳಿಕ ಬಿಜೆಪಿ ವರಿಷ್ಠರು ಉಚ್ಚಾಟನೆಯನ್ನ ಕೂಡ ಮಾಡಿದ್ರು. ಉಚ್ಚಾಟನೆ ಮಾಡಿದ ಬಳಿಕ ನೋಡಿ, ನಿನ್ನೆ ಎಲ್ಲ ಸಭೆ ಸೇರ್ತಾರೆ ಬೆಂಗಳೂರಲ್ಲಿ, ರೆಬಲ್ಸ್ ಎಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಮಾತಾಡಬೇಡಿ, ಈ ಮಾತುಗಳಿಂದಲೇ ಇವತ್ತು ನಿಮ್ಮ ಈ ಒಂದು ಸ್ಥಿತಿಗೆ ಬಂದಿರೋದು ಅಂತೇಳಿ ಒಂದು ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ರಂತೆ ಅನ್ನೋ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಇಷ್ಟಾದ್ರೂ ಯಡಿಯೂರಪ್ಪ ಅವರ ಮೇಲೆ ಯತ್ನಾಳ್ ಅವರು ಕೆಂಡ ಕಾರ್ತಾರೆ. ಇವತ್ತು ಮಹಾಸ್ವಾರ್ಥಿ, ಮಹಾಭ್ರಷ್ಟ ಅಂತೇಳಿ BS ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಇದೆಯಲ್ಲ, ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನು ಮುಂದುವರಿಯುತ್ತೆ. ಅಪ್ಪ ಮಕ್ಕಳಿಗೆ ಮನೆ ಹಾಕಿದ್ರೆ ಹಿಂದೂಗಳು ವಿಮುಖರಾಗ್ತಾರೆ, ಇದರಿಂದ ಕಾಂಗ್ರೆಸ್ಗೆ ಲಾಭ ಅಂತೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ಅಂದ್ರೆ ನಾವು ಹೊರಗಡೆ ಹೋಗಿ ಬೇರೆ ಪಕ್ಷವನ್ನ ಕಟ್ಟಿದ್ರು ಕೂಡ ಅದು ಹಿಂದೂ ಕಾರ್ಡ್ ಅನ್ನ ಪ್ಲೇ ಮಾಡೇ ಮಾಡ್ತಾರೆ. ಹಾಗೆ ಹಿಂದೂ ಕಾರ್ಡ್ ಅನ್ನ ಪ್ಲೇ ಮಾಡಿದಾಗ ಒಂದಷ್ಟು ಜನ ಸ್ಪ್ಲಿಟ್ ಆಗ್ತಾರೆ. ಹಾಗೆ ಸ್ಪ್ಲಿಟ್ ಆದವರಲ್ಲಿ ಕೆಲವರು ಕಾಂಗ್ರೆಸ್ ಹತ್ರ ಕೂಡ ಮುಖ ಮಾಡುವಂತಹ ಸಾಧ್ಯತೆ ಇರುತ್ತೆ, ಅವರಿಗೆ ಲಾಭ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯತ್ನಾಳ್ ಅವರು ಸಂದೇಶವನ್ನ ಕೊಟ್ಟಿರೋದು. ಅಲ್ಲಿಗೆ ಮತ್ತೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಕೆಂಡ ಕಾರ್ತಾರೆ. ಆದ್ರೆ ವಿಜೇಂದ್ರ ಅವರನ್ನ ಪ್ರತಿಕ್ರಿಯೆ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ, ಅವರನ್ನ ಉಚ್ಚಾಟನೆ ಮಾಡೋದ್ರ ಹಿಂದೆ ನಮ್ದೇನು ಪಾತ್ರ ಇಲ್ಲ ಅಂತೇಳಿ ಸ್ಪಷ್ಟನೆ ಕೂಡ ಕೊಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು. ಯಾಕೆಂದ್ರೆ ತನ್ನ ಉಚ್ಚಾಟನೆಯ ಹಿಂದೆ ಪಿತೂರಿ ಮಾಡಿರೋದು ವಿಜೇಂದ್ರ ಅವರು ಅಂತೇಳಿ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಈ ಪ್ರಶ್ನೆ ಮಾಡಿದಾಗ ಅವರು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರಲ್ಲ, ಅದು ಸಂಭ್ರಮ ಪಡುವಂತದ್ದಲ್ಲ ಅಂತೇಳಿ ವಿಜೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತಿದ್ದುವ ಕೆಲಸವನ್ನ ಮಾಡಿದಂತ ಬಿಜೆಪಿ ಹೈಕಮಾಂಡ್ ಅಂತ ಉತ್ತರ ಕೊಡ್ತಾರೆ. 1 ವರ್ಷದಿಂದ ಯಡಿಯೂರಪ್ಪ ಅವರಿಗೆ ಅಪಮಾನ ಮಾಡ್ಕೊಂಡ್ಬಂದ್ರು, ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ್ದು ಯಾರು? ಯಡಿಯೂರಪ್ಪ ಅವರು. ಹಲವು ಹಿರಿಯರ ಜೊತೆ ಸಂಘಟನೆಗೆ ಸತತವಾಗಿ ಶ್ರಮ ಪಟ್ಟಂತವರು BS ಯಡಿಯೂರಪ್ಪ ಅವರು. ಆದ್ರೂ ಯಡಿಯೂರಪ್ಪ ಅವರ ಮೇಲೆ ಇಲ್ಲ ಸಲ್ಲದ ಟೀಕೆಗಳನ್ನ ಮಾಡ್ತಿದ್ದಾರೆ. ಇಷ್ಟಾದ್ರೂ ಹೈಕಮಾಂಡ್ ಮೇಲೆ ಒತ್ತಡವನ್ನು ನಾನು ಹೇರಿಲ್ಲ, ಬದಲಾಗಿ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ.